ಹಲೋ ಸ್ನೇಹಿತರೆ, ಇದೊಂದು ಫ್ಯಾಬ್ರಿಕ್ ತಗೊಂಡಿದ್ದೇವೆ. ಗ್ರೀನ್ ಮತ್ತು ಒಂದು ಗೋಲ್ಡನ್ ಝರಿ ಬಂದ ಒಂದು ಫ್ಯಾಬ್ರಿಕ್. ಇದಕ್ಕೆ ಬೇಕಾದ ಒಂದು ಲೈನಿಂಗ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಲೈನಿಂಗನ್ನು ಸ್ವಲ್ಪ ವಾಶ್ ಮಾಡಿ ಇಸ್ತುರಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇದರ ಈ ಒಂದು ನಾನು ಲೈನಿಂಗ್ ಕಟ್ ಮಾಡೋದಕ್ಕೆ ಅಳತೆ ಪರ್ಫೆಕ್ಟಾಗಿ ಎಲ್ಲ ಅವರ ಅಳತೆ ಯಾವ ರೀತಿಯಲ್ಲಿ ಬೇಕು, ಯಾವ ಡಿಸೈನಲ್ಲಿ ಬೇಕು ಅಂತ ಅಳತೆ ತಗೊಂಡು ಇಟ್ಟಿದ್ದೇನೆ. ಇದು ನಾನು ತಗೊಂಡು ಕಟ್ ಮಾಡುವ ವಿಧಾನ, ಡಿಸೈನ್ ಯಾವುದೆಂದರೆ, 1-2 ನಿಮಿಷದಲ್ಲಿ ಆಕರ್ಷಕವಾದ ಒಂದು ಫ್ರಂಟ್ ಡೈಮಂಡ್ ಡಿಸೈನ್ ಮತ್ತು ಒಂದು ವಿನ್ಯಾಸದ ಪರ್ಫೆಕ್ಟ್ ಯಾವ ಡಿಸೈನಲ್ಲಿ ಫಾಟ್ನೆಕ್ ಡಿಸೈನ್, ಬ್ಯಾಕ್ ಫಾಟ್ನೆಕ್ ಡಿಸೈನ್, ಫ್ರಂಟ್ ಡೈಮಂಡ್ ನೆಕ್ ಡಿಸೈನ್ ಯಾವ ರೀತಿಯಲ್ಲಿ ಹೊಸ ವಿನ್ಯಾಸದಲ್ಲಿ ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡ್ಕೊಳ್ಳಿ. ಈ ಬ್ಯಾಕ್ ಡಿಸೈನ್ಗೂ ಬ್ಯಾಕ್ ಪಾರ್ಟ್ ಉದ್ದ 14, ಫ್ರಂಟ್ ರೆಡಿಯಾಗಿದ್ದರೆ 1 ಇಂಚ್ ಆ್ಯಡ್ ಮಾಡಿ 15 ತಗೊಂಡಿದ್ದೇನೆ. 15ಗೆ ಗೆರೆ ಹಾಕಿ ಫ್ರಂಟು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೇನೆ. ಬ್ಯಾಕ್ಗೆ 15, ಫ್ರಂಟಿಗೆ 16 ಇದ್ದರೆ ನೋಡ್ಕೊಳ್ಳಿ. ಇದು ರೆಡಿ ಆದ ನಂತರ ಅಲ್ಲ, ರೆಡಿ ಆದ ಮೇಲೆ ಬೇರೆ ತೋರಿಸ್ತೇವೆ. ಮೊದಲು 14, 15ಕ್ಕೆ ಇಟ್ಕೊಂಡಿದ್ದೇವೆ. 2 ಭಾಗ ಮಾಡಿ ಕಟ್ ಮಾಡ್ತೇವೆ. ಫ್ರಂಟ್ ಹಾಗೂ ಬ್ಯಾಕ್ 2 ಭಾಗವಾಗಿ ಲೈನಿಂಗ್ ಪೀಸನ್ನು ಇಟ್ಕೊಂಡಿದ್ದೇನೆ. ಒಂದರಲ್ಲಿ 15 ಇದೆ, ಒಂದರಲ್ಲಿ 16 ಇದೆ. ಅದು 1 ಇಂಚ್ ಸ್ಟಿಚ್ಚಿಗೆ ಹೋಗ್ತದೆ. ಕಾರಣ ಇದು ಬ್ಯಾಕ್ ಪಾರ್ಟ್ ಕಡಿಮೆ ಇದ್ದದ್ದು, 1 ಇಂಚು ಕಡಿಮೆ ಇದ್ದದ್ದು ಬ್ಯಾಕ್ ಪಾರ್ಟ್, ಕರೆಕ್ಟ್ 1 ಇಂಚ್ ಎಕ್ಸ್ಟ್ರಾ ಇದ್ದದ್ದು ಫ್ರಂಟಿಗೆ ಬರ್ತದೆ. ನೋಡ್ಕೊಳ್ಳಿ. ಸ್ವಲ್ಪ ಆಚೆಯಲ್ಲಿ ಅದ್ರ ಪೀಸ್ ಇದ್ದರೆ ಕಟ್ ಮಾಡಿ ತೆಗೀರಿ. ಇನ್ನು ನಮಗೆ ಇದರಲ್ಲಿ ಈ ಬ್ಯಾಕ್ ಪಾರ್ಟ್ನೆಕ್ ಡಿಸೈನ್ ಕಟ್ ಮಾಡಬೇಕಾದ್ರೆ ಅದಕ್ಕೆ ಪರ್ಫೆಕ್ಟ್ ಆದದ್ದು ಬೇಕಾದ ಶೋಲ್ಡರ್ ಯಾವ ರೀತಿಯಲ್ಲಿ 32ರಿಂದ 34, 36 ತನಕ ಒಂದೇ ಡಿಸೈನ್ 7ಕ್ಕೆ ನಾನು ತಗೊಂಡಿದ್ದೇನೆ. ಅದಕ್ಕಿಂತ 1/4 ಇಂಚು ಕಡಿಮೆ ತಗೊಂಡು 6.75ಗೆ ತಗೊಂಡಿದ್ದೆ. ಅವರದ್ದು 7 ಇಂಚು ಭುಜ ಅಗಲ ಮತ್ತು ಶೋಲ್ಡರ್ 7 ಇಂಚು ಅಗಲ, 6.75ಕ್ಕೆ ನೋಡಿ, ಆರ್ಮೋಲ್ ಡೌನಿಗೆ 6.75 ತಗೊಂಡು ಸ್ವಲ್ಪ ಕ್ರಾಸಿಗೆ ತಗೊಂಡಿದ್ದೆ. ಒಂದು ಗೆರೆ ಹಾಕಿದ್ದೇನೆ. 1.25 ಮತ್ತು 1/4ಗೆ ಒಂದು ಪಾಯಿಂಟ್ ಹಾಕಿ ಇದು ಆರ್ಮೋಲ್ ಡೌನಿಗೆ ಕಂಕುಳ ಒಳಭಾಗದ ಸ್ಟಿಚಿಂಗಿಗೆ. ಇನ್ನು ನಮಗೆ ಭುಜ, ಬೋಟ್ ನೆಕ್ಕಿಗೆ ಭುಜ ಎಷ್ಟು ಬೇಕು 3 ತಗೊಂಡ್ರೆ ಅರ್ಧ ಇಂಚು ಆಚೆ ಈಚೆ 1/4 ಇಂಚು ಹೋದ ಕಾರಣ ಅರ್ಧ ಇಂಚು 2.5 ಸಿಗ್ತದೆ. ನೋಡ್ಕೊಳ್ಳಿ. ಇನ್ನು ನಮಗೆ ಫ್ರಂಟ್ ಭಾಗದಿಂದ ಒಂದು ಡಿಸೈನ್ 3ಕ್ಕೆ ಒಂದು ಗೆರೆ ಹಾಕಿದ್ದೇನೆ. ಇದನ್ನು ಡೈಮಂಡ್ ಕಟ್ಟಿಂಗಿಗೆ. ಇನ್ನು ನೆಕ್ಸ್ಟ್ ಯಾವ ಡಿಸೈನಲ್ಲಿ ನಾವು ಕಟ್ ಮಾಡಬೇಕು ಅದಕ್ಕೊಂದು ಅಡ್ಡ ಗೆರೆ ಮೊದಲು ಎಳೆಯಿರಿ. 3 ಇಂಚ್ ಆದಮೇಲೆ ಒಂದು ಗೆರೆ ಎಳೆದು ಇನ್ನು ಡೈಮಂಡ್ ಡಿಸೈನಿಗೆ ಒಂದು ಕ್ರಾಸ್ ಗೆರೆ ಎಳಿಬೇಕಾಗ್ತದೆ. ನಿಮಗೆ 3-3.5 ಯಾವ ಡ್ರಾಪಲ್ಲಿ ಬೇಕಾದರೂ ತಗೊಳ್ಬೋದು. ಡ್ರಾಪ್ ಯಾವುದು ಬೇಕಾದ್ರೂ ಉದ್ದ ತಗೊಳ್ಬೋದು. ನಾನು ತಗೊಂಡದ್ದು 3 ಉದ್ದ. ನಿಮಗೆ 4 ಬೇಕಾದ್ರೆ ಸ್ವಲ್ಪ ಇದರಲ್ಲಿ ನೋಡಿ, ನಿಮಗೆ ಒಬ್ಬೊಬ್ಬರಿಗೆ ಜಾಸ್ತಿ ಬೇಕಾಗ್ತದೆ, ಒಬ್ಬೊಬ್ಬರಿಗೆ ಪಾಯಿಂಟ್ ಕಡಿಮೆ ಬೇಕಾಗ್ತದೆ. ಡೈಮಂಡಿಗೆ 2 ಗೆರೆ ಆಗ್ತದೆ. ಇದರಲ್ಲಿ ನಿಮಗೆ ಯಾವುದು ಪರ್ಫೆಕ್ಟ್ ಅನ್ನಿಸ್ತದೆ ಅದು ತಗೊಳ್ಬೋದು. ನೋಡ್ಕೊಳ್ಳಿ. 3 ಮತ್ತು 3.25 ಎರಡಕ್ಕೂ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನು ಕ್ರಾಸ್ ಪಟ್ಟಿಗೆ ಕೂಡ ರೆಡಿ ಮಾಡಿ ಟ್ಯಾಶ್ ಹಾಕೋದು. ನೋಡಿ, ಟ್ಯಾಶ್ ಕೊಡ್ತಾ ಇದ್ದೇವೆ. ನೋಡಿ ಎಷ್ಟು ನಿಮ್ಮ ಅಳತೆಯಲ್ಲಿ ಬರ್ತದೆ ಅದನ್ನೇ ನೀವು ಹಾಕಿದರೆ ಆಯಿತು. ನಿಮಗೆ ಬೇಕಾದ ಅಳತೆಯಲ್ಲಿ ನೀವು ತಗೊಂಡ ಬ್ಲೌಸ್ ಅಳತೆ ಎಷ್ಟು ಉಂಟು ಅಷ್ಟು. ಇನ್ನು ಫ್ರಂಟ್ ಡೈಮಂಡ್ ಕಟ್ಟಿಂಗಿಗೆ ಮಾರ್ಕ್ ಹಾಕಿದ್ದೇವೆ. ಇನ್ನು ಫ್ರಂಟಿಗೆ ಕೂಡ ಅದೇ ಥರ ಗೆರೆ ಹಾಕಿ, ಬ್ಯಾಕ್ ಕೂಡ ಅದೇ ಥರ ಗೆರೆ ಹಾಕಿ. ಇದರಲ್ಲಿ ಬ್ಯಾಕ್ ಡಿಸೈನಿಗೆ ಯಾವ ಥರ ತಗೊಳ್ಬೇಕು ಅಂತ ನೋಡ್ಕೊಳ್ಳಿ. ಈಗ ನಾನು 7 ಪಾಯಿಂಟಿಗೆ ಒಂದು ಗೆರೆ ಹಾಕಿದ್ದೇನೆ. 3ಕ್ಕೆ ಸಾಕಾಗ್ತದೆ. ಬ್ಯಾಕ್ ಡೀಪ್ ಉದ್ದ 3 ತಗೊಂಡ್ರೆ ನೋಡ್ಕೊಳ್ಳಿ. ಒಂದು ದೋಣಿ ಆಕಾರಕ್ಕೆ ಒಂದು ಮಾರ್ಕಿಂಗ್ ಮಾಡ್ತೇನೆ. ನೆಕ್ಸ್ಟು 1ವರೆಗೂ ಸಾಕು. 1-2 ನಿಮಗೆ ಎಷ್ಟು ಬೇಕು ಆ ಡೈಮಂಡ್ ಡಿಸೈನಿಂದ ಫ್ರಂಟಿಗೆ ಬಂದರೆ ಬ್ಯಾಕ್ ಪಾರ್ಟ್ನೆಕ್ ಡಿಸೈನ್ ಆದ ಮೇಲೆ ಯಾವ ಥರ ತಗೊಳ್ಬೇಕು ಅಂತ. ಅವರಿಗೆ ಡೀಪ್ ಕೆಳಗೆ 4 ಫ್ರಂಟ್ ಬೇಕಂತೆ. 4 ಡೀಪ್ ಇದ್ದ ಕಾರಣ ಅದಕ್ಕಿಂತ ಮೇಲ್ಭಾಗದಿಂದ ತಗೊಳ್ಳಿ. ನೋಡ್ಕೊಳ್ಳಿ ಯಾವ ಥರ ಗೆರೆ ಹಾಕ್ತೇವೆ ಅಂತ. ಇದೇ ಥರ ಕಟ್ ಮಾಡಿದರೆ ಆಯಿತು. ನೋಡಿ, ಮಾರ್ಕ್ ಹಾಕಿದ್ದು ನೋಡಿದರೆ ಕರೆಕ್ಟಾಗಿ ಗೊತ್ತಾಗ್ತದೆ. ಇದು 32ರಿಂದ 36 ತನಕ ಸೇಮ್ ಮೆಥಡಲ್ಲಿ ಇದೇ ಪಾಯಿಂಟ್ ಹಾಕ್ಬೋದು. ಅವರ ಎದೆ ಸುತ್ತಳತೆ 32, 33 ತನಕ ಬಂದಿದೆ. ಆದ ಕಾರಣ ನಾನು ಇದೇ ಅಳತೆ ತಗೊಂಡಿದ್ದೇನೆ. ಶೋಲ್ಡರ್ 7-7.25 ಒಳಭಾಗದಿಂದ ತಗೊಂಡ್ರೆ ಸಾಕು. ಆರ್ಮೋಲ್ ಡೌನಿಂಗ್ ಮೇಲಿಂದ ಕೆಳಗೆ ತಗೊಳ್ಳುವಾಗ
7:15 ಇದ್ದರೆ 7 ತಗೊಳ್ಳಿ, 7 ಇದ್ದರೆ 6:45ಕ್ಕೆ ಆರ್ಮೋಲ್ ಡೌನಿಂಗಿಗೆ ತಗೊಂಡ್ರೆ ಸಾಕು. ನೋಡಿ ಇದೇ ಥರ ಕಟ್ ಮಾಡಿದರೆ ಆಯಿತು. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು, ಯಾವ ಡಿಸೈನಲ್ಲಿ ಬೇಕಾದರೆ ತಗೊಳ್ಬೋದು. ನೋಡಿ ಪರ್ಫೆಕ್ಟಾಗಿ ಕ್ಲೀನಾಗಿ ಬಂತು. ಇನ್ನು ನಿಮಗೆ ಇದರಿಂದವೇ ಸ್ವಲ್ಪ ಕೆಳಗೆ ಡೌನ್ ಬೇಕಾ, ಕ್ರಾಸ್ ಬೇಕಾ, ಇನ್ನು ನೋಡಿ ನಿಮಗೆ ಇಷ್ಟೇ ಡಿಸೈನ್ ನಿಮಗೆ ಬೇಕಾದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಡಿಸೈನಲ್ಲಿ ಇದೆ ನೋಡಿ. ಇದನ್ನು ಯಾವುದಕ್ಕೆ ತಗೊಳ್ಳೋದು ಅಂದರೆ ಥ್ರೆಡ್, ಡೋರಿ, ಲಡ್ಕನ್, ಕುಚ್ಚಗಳನ್ನು ಹಾಕಲಿಕ್ಕೆ ಮೇಲ್ಭಾಗದಿಂದ ಕಟ್ ಮಾಡಿದರೆ ಆಯಿತು. ನನಗಿಲ್ಲ ಕಟ್ ಮಾಡೋದು ಬೇಡ ಅಂತಿದ್ರೆ ಹಾಗೆ ಬಿಡಿ. ಇದು ಫ್ರಂಟು ನೋಡಿ ಡಿಸೈನ್, ಇದು ಡೈಮಂಡ್ ಡಿಸೈನ್. ಇದೇ ಥರ ಸೇಮ್ ಮೆಥಡಲ್ಲಿ ಕಟ್ ಮಾಡೋದು. ಇದು ಬ್ಯಾಕು ಓಪನ್ ಮಾಡಿದೆ ಅಂತಂದರೆ ಥ್ರೆಡ್ ಡೋರ್ ಕಟ್ಟಲಿಕ್ಕೆ ಮಾತ್ರ, ಇಲ್ಲಾಂದರೆ ಬೇಕು ಅಂತ ಇಲ್ಲ. ಅದು ಈ ಮಡಿಕೆ ಆಕಾರದಲ್ಲಿ ಇದನ್ನು ಡಿಸೈನ್ ಕಟ್ ಮಾಡ್ಬೋದು. ಇದರ ಫ್ಯಾಬ್ರಿಕ್ ಕಟ್ ಮಾಡಿ ಇನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇವೆ. ಇದೇ ಪೀಸನ್ನು ಫ್ಯಾಬ್ರಿಕ್ನ ಮೇಲೆ ಇಟ್ಟು ಕಟ್ ಮಾಡಿದರೆ ಆಯಿತು. ರೆಡಿ ಮಾಡಿಟ್ಟು ಮತ್ತೆ ಸ್ಟಿಚ್ ಮಾಡೋದು. ನಂತರ ಸ್ಟಿಚ್ ಮಾಡಿದ ಮೇಲೆ ಯಾವ ರೀತಿಯಲ್ಲಿ ಆಗ್ತೇವೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ. ನಿಮಗೆ ಯಾವ ಥರ ಇದನ್ನು ಕಟ್ ಮಾಡೋದು ಗೊತ್ತಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಕೊಳ್ಳಿ. ಇನ್ನು ಸ್ಲೀವ್ ಕಟ್ಟಿಂಗ್ ಅವರಿಗೆ ಫುಲ್ಲಾಗಿ 11 ತಗೊಂಡ್ರೆ ಆಯಿತು. 10 ಫಿನಿಶಿಗೆ ಬೇಕಂತೆ. 10 ಫಿನಿಶಿಗೆ ಬೇಕಾದರೆ 11 ತಗೊಂಡ್ರೆ ಸಾಕು. 10 ಫಿನಿಶ್ ಬೇಕಾದರೆ 11ಕ್ಕೆ ತಗೊಳ್ಳಿ. ನೆಕ್ಸ್ಟ್ ಆ ಸ್ಲೀವ್ ಲೂಸು ಎಷ್ಟು ಬೇಕು ಅಂತ ಗೊತ್ತಾಯಿದ್ರೆ ಒಂದು ಮಾರ್ಕ್ ಹಾಕಿ 5.5 ಸ್ಲೀವ್ ಲೂಸು. ಅವರಿಗೆ ಕಡಿಮೆ ಇದ್ದರೆ 10 ಇದ್ದರೆ ನೋಡ್ಕೊಳ್ಳಿ 8 ಫಿಟ್ಟಿಂಗಿಗೆ ಅವರಿಗೆ ಬೇಕಾಗ್ತದೆ. 3.5 ಸ್ಲೀವ್ ಡೌನಿಂಗ್ ತಗೊಳ್ಳಿ. 3/4 3.5 ತಗೊಂಡು ಸ್ವಲ್ಪ ಇದೊಂದು ಕ್ರಾಸ್ ಮಾರ್ಕ್ ಹಾಕಿ. ಇನ್ನು ಫ್ರಂಟಿಗೆ ಸ್ವಲ್ಪ ಹೆಚ್ಚು ತಗೊಂಡ್ರೆ ಆಯ್ತು ಅಷ್ಟೇ. ಇಷ್ಟು ತಗೊಂಡ್ರೆ ಕರೆಕ್ಟಾಗಿ ಬರ್ತದೆ. ಎಲ್ಲಿಯಾದರೂ ನಿಮಗೆ ಹೆಚ್ಚು ಕಡಿಮೆ ಲೈನಿಂಗಲ್ಲಿ ಬಂದರೆ ಅದಕ್ಕೆ ಟಚ್ ಮಾಡಿದರೆ ಆಯಿತು. ಫ್ರಂಟ್ ಭಾಗದಿಂದ ಸ್ವಲ್ಪ ತಗೊಂಡ್ರೆ ಆಯಿತು. ಇದೇ ಥರ ಕಟ್ಟಿಂಗ್ ಮಾಡಿ. ಈ ಕಟ್ಟಿಂಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ. ಇದೆಲ್ಲ ನಂತರ ಆದಮೇಲೆ ಇದೇ ಥರ ಸ್ಟಿಚಿಂಗ್ ಆದಮೇಲೆ ಈ ಡಿಸೈನಲ್ಲಿ ಬರ್ತದೆ. ಇದು ನಿಮಗೆ ಇಷ್ಟವಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಲೈಕ್ ಮಾಡಿ, ಶೇರ್ ಮಾಡಿ.